ಗ್ರಾಮೀಣ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ 7,70,00,000 ವೆಚ್ಚದಲ್ಲಿ ಭವ್ಯ ವಿವಿ ಪಿಜಿ ಸೆಂಟರ್ ನಿರ್ಮಾಣ ಆಗಿದೆ. ಕಳೆದ ತಿಂಗಳು ಜುಲೈ 8ರಂದು ಉದ್ಘಾಟನೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ರಾಜಕೀಯ ನಾಯಕರ ಹಠಮಾರಿತನಕ್ಕೆ ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸುವಂತಾಗಿದೆ. ಎಲ್ಲ ಅನುಕೂಲ ಆಗಲಿ ಅಂತ ಇದನ್ನು ಶುರು ಮಾಡಿದರೆ ಈಗ ನಮ್ಮ ರಾಜಕೀಯ ಹಿತಾಸಕ್ತಿಗಿಂತ ಇಲ್ಲಿ ಶಾಲೆಯನ್ನು ಶುರು ಮಾಡೋಕ್ಕೆ ಬಿಡ್ತಾ ಇಲ್ಲ. ದಯಮಾಡಿ ಅದು ಕ್ರೆಡಿಟ್ ಯಾರು ತಗೊಳ್ಳಿ, ಅದನ್ನು ಮೊದಲು ಉದ್ಘಾಟನೆ ಮಾಡಿ. ಕಲ್ಪಸಿರಿ ಪಿಜಿ ಸೆಂಟರ್ಗೆಲ್ಲ ಉದ್ಘಾಟನೆ ಭಾಗ್ಯ. ಗ್ರಾಮೀಣ ವಿದ್ಯಾರ್ಥಿಗಳ ಬದುಕು ಅತಂತ್ರ. ಇದು ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ನಿರ್ಮಾಣವಾಗಿರುವ ತುಮಕೂರು ವಿವಿಯ ಪಿಜಿ ಸೆಂಟರ್. ಗ್ರಾಮೀಣ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ರಂಗಾಪುರ ಹೊಸಹಳ್ಳಿ ಸಮೀಪ ನಿರ್ಮಾಣವಾಗಿದೆ ಈ ಸುಸಜ್ಜಿತ ಕಟ್ಟಡ. ವಿಶ್ವವಿದ್ಯಾಲಯದ ಆಂತರಿಕ ನಿಧಿ ಹಾಗೂ ಸರ್ಕಾರದ ಅನುದಾನದಡಿ ಒಟ್ಟು 7.70 ಕೋಟಿ ರೂಪಾಯಿ ವೆಚ್ಚದಲ್ಲಿ 16.20 ಎಕರೆ ವಿಸ್ತೀರ್ಣದಲ್ಲಿ ಈ ಭವ್ಯ ಶೈಕ್ಷಣಿಕ ಭವನ ತಲೆ ಎತ್ತಿದೆ. ಈ ಆವರಣದಲ್ಲಿ 10 ಸುಸಜ್ಜಿತ ತರಗತಿ ಕೊಠಡಿಗಳು, ನಿರ್ದೇಶಕರ ಕಚೇರಿ, 2 ವಿಶಾಲವಾದ ಸಭಾಂಗಣಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣ ಆಗಬೇಕಿದ್ದ ಈ ಭವ್ಯ ಕಟ್ಟಡ ಈಗ ಧೂಳು ತಿನ್ನುತ್ತಿದೆ. ಜನಪ್ರತಿನಿಧಿಗಳ ರಾಜಕೀಯ ಹಠಮಾರಿ ಧೋರಣೆಗೆ ಕ್ಯಾಂಪಸ್ ಉದ್ಘಾಟನೆಗೆ ಗ್ರಹಣ ಹಿಡಿದಿದೆ. ಸರ್ಕಾರ 2018ರಲ್ಲೇ ಭೂಮಿ ಮಂಜೂರು ಮಾಡಿದ್ದು ಹಂತ ಹಂತವಾಗಿ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದೆ. ಜುಲೈ 8ರಂದು ನಿಗದಿಯಾಗಿದ್ದ ಉದ್ಘಾಟನಾ ಕಾರ್ಯಕ್ರಮ ಕೊನೆ ಕ್ಷಣದಲ್ಲಿ ರದ್ದಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಹ್ವಾನ ಪತ್ರಿಕೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಮಾಜಿ ಶಾಸಕರ ಹೆಸರನ್ನ ಕಡೆಗಣಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಕುರಿತು ಸ್ಥಳೀಯ ಜನಪ್ರತಿನಿಧಿಗಳು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ನಿಗದಿಯಾಗಿದ್ದ ಉದ್ಘಾಟನೆಯನ್ನ ರದ್ದುಗೊಳಿಸಲಾಗಿತ್ತು. ಇಷ್ಟೊಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಕುಡಿಯೋಕ್ಕೆ ನೀರಿದೆ, ಬೋರ್ವೆಲ್ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ರೋಡು, ಬಿಲ್ಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇದನ್ನು ಉದ್ಘಾಟನೆ ಮಾಡಿ ಒಂದು ಶುರು ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಬರೀ ಇದು ರಾಜಕೀಯದವರು ಇವರ ಹೆಸರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈಗ ಅವ್ರು ನಮ್ಮನ್ನು ಕರೆದಿಲ್ಲ ಅಥವಾ ಅವ್ರನ್ನ ಕರೆದಿಲ್ಲ ಅಂತ ಇವರ ಕಿತ್ತಾಟದಲ್ಲಿ ನಾವು ಇಲ್ಲಿ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇಷ್ಟೆಲ್ಲ ಮಾಡಿ ಸರ್ಕಾರದಿಂದ ಇವ್ರು ಯಾಕೆ ಮಾಡಿಕೊಡ್ತಿಲ್ಲ? ದಯವಿಟ್ಟು ನೀವು ಇದನ್ನು ನೋಡಿ ಇದೊಂದು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ. ಕಳೆದ 1 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ತಿಪಟೂರು ಸ್ನಾತಕೋತ್ತರ ಕೇಂದ್ರವು ಎಂಕಾಂ, ಎಂಸಿಎ ಕೋರ್ಸ್ಗಳನ್ನು ನಡೆಸಿಕೊಂಡು ಬರುತ್ತಿದೆ. ಪ್ರಸ್ತುತ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಈ ವಿವಿ ಪಿಜಿ ಸೆಂಟರ್ನಲ್ಲಿ ವಿಜ್ಞಾನ, ಕಲೆ ಹಾಗೂ ವಾಣಿಜ್ಯ ವಿಭಾಗದ ಹೊಸ ಕೋರ್ಸ್ಗಳನ್ನು ಆರಂಭಿಸಬೇಕು ಎಂಬ ಬೇಡಿಕೆ ತೀವ್ರವಾಗಿದ್ದರಿಂದ 16.20 ಎಕರೆ ಪ್ರದೇಶದಲ್ಲಿ 10 ಸುಸಜ್ಜಿತ ಕೊಠಡಿಗಳ ಕ್ಯಾಂಪಸ್ ನಿರ್ಮಾಣ ಆಗಿದೆ. ಇದು ಉದ್ಘಾಟನೆಯಾದರೆ ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಅರಸೀಕೆರೆ ಹಾಗೂ ಕಡೂರು ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಸರ್ಕಾರ ತಿಪಟೂರಿನಲ್ಲಿ ಒಂದು ಕಲ್ಪಸಿರಿ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಸಂಬಂಧಪಟ್ಟಂತೆ ಒಂದು ಕ್ಯಾಂಪಸನ್ನು ಏನು ಪ್ರಾರಂಭ ಮಾಡುವ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಅನುದಾನವನ್ನು ಇನ್ವೆಸ್ಟ್ ಮಾಡಿ ಅಲ್ಲಿ ಬಿಲ್ಡಿಂಗನ್ನು ಮಾಡಿದ್ದಾರೆ. ರಾಜಕೀಯ ಹಿತಾಸಕ್ತಿಗೋಸ್ಕರ ಅವರವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಕ್ಯಾಂಪಸ್ ಓಪನ್ ಆಗದಲ್ಲೇ ಹಾಗೆ ಉಳಿದಿದೆ. ಸರ್ಕಾರ ಅನುದಾನ ಅಪಯೋಗ ಆಗ್ತಿದೆ ಮತ್ತು ಮಕ್ಕಳಿಗೆ ತೊಂದರೆ ಆಗ್ತಿದೆ. ದಯಮಾಡಿ ಅದು ಕ್ರೆಡಿಟ್ ಯಾರು ತಗೊಳ್ಳಿ, ಅದನ್ನು ಮೊದಲು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇನ್ನು ಕ್ಯಾಂಪಸ್ ಸಿದ್ಧವಾಗಿದ್ದರೂ ವಿದ್ಯಾರ್ಥಿಗಳಿಗೆ ಕೆಲ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗಿದೆ. ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಈ ಆವರಣಕ್ಕೆ ತಲುಪಲು ಸಮರ್ಪಕ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಜೊತೆಗೆ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಒತ್ತಾಯಿಸಿದ್ದಾರೆ. ಕಾಲೇಜ್ ಶುರುವಾಗಿ ಹತ್ತಿರ 2 ವರ್ಷ ಆಗಿದೆ. ನಮಗೆ ಒಂದು 75 ಕಿಲೋಮೀಟ್ರು ತುಮಕೂರು ಆಗುತ್ತೆ, 60 ಕಿಲೋಮೀಟ್ರು ಹಾಸನ ಆಗುತ್ತೆ. ನಮ್ಮನ್ನ ಜಿಲ್ಲಾ ಕೇಂದ್ರ ಮಾಡ್ತೀವಿ ಅಂದರೂ ತಿಪಟೂರು ಅದು ಆಗಿಲ್ಲ. ಎಲ್ಲ ಏನೇನು ಫೆಸಿಲಿಟೀಸ್ ಇಲ್ಲ ಎಲ್ಲ ಇದೆ. ಮತ್ತು ನಮಗೆ ಅಟ್ಲೀಸ್ಟ್ ಒಂದು 2 ವರ್ಷದಿಂದ ಒಂದು ಖುಷಿ ಪಟ್ಟಿದ್ವಿ. ನಮ್ಮ ಹತ್ರ ಸ್ನಾತಕೋತ್ತರ ಕಾಲೇಜ್ ಇದೆ, ಎಲ್ಲ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಇಲ್ಲಿಂದ ಲೋಕಲ್ಸ್ಗೆ ಅಂತ. ಸೊ ಇವಾಗ ನೋಡಿದ್ರೆ ಓಪನ್ ಆಗ್ತಾಯಿಲ್ಲ 2 ವರ್ಷದಿಂದ. ರೀಸನ್ ಕೇಳಿದ್ರೆ ಇವರು
ಪಾರ್ಟಿ ವೈಸು ಇವ್ರ ಮೇಲೆ ಅವ್ರ ಮೇಲೆ ಹಾಕ್ಕೊಂಡು ಹಿಂಗೆ ಇದು ಮಾಡ್ತಾಯಿದ್ದಾರೆ. ತಿಪಟೂರು ಸಂಪೂರ್ಣವಾಗಿ ತೆಂಗು ಆಧಾರಿತ ಆರ್ಥಿಕತೆಯ ಕೇಂದ್ರವಾಗಿರೋದ್ರಿಂದ ಈ ಭಾಗದಲ್ಲಿ ತೋಟಗಾರಿಕೆ, ಆಹಾರ ಸಂಸ್ಕರಣೆ, ಅಗ್ರಿ ಬಿಸಿನೆಸ್ ಹಾಗೂ ಕೃಷಿ ಮೌಲ್ಯವರ್ಧನೆಗೆ ಸಂಬಂಧಿಸಿದ ಸ್ನಾತಕೋತ್ತರ ಕೋರ್ಸ್ಗಳನ್ನು ಆರಂಭಿಸಿದರೆ ಸ್ಥಳೀಯವಾಗಿಯೇ ಉದ್ಯೋಗಾವಕಾಶಗಳು ಹೆಚ್ಚಲಿವೆ. ಹೊಸ ಕೋರ್ಸ್ಗಳು, ಖಾಯಂ ಬೋಧಕರ ಭರ್ತಿ ಹಾಗೂ ಸಂಶೋಧನಾ ಸೌಲಭ್ಯಗಳು ಸಿಕ್ಕರೆ ಕಲ್ಪಸಿರಿ ಕ್ಯಾಂಪಸ್ ಉನ್ನತ ಶಿಕ್ಷಣದ ಪ್ರಮುಖ ಕೇಂದ್ರವಾಗಿ ಕಂಗೊಳಿಸಲಿದೆ. ವಿಠಲ್, ನ್ಯೂಸ್ 18 ತುಮಕೂರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ವಿಠಲ್, ಈಗ ಈ ಕಲ್ಪಸಿರಿ ವಿವಿಯ ಪೋಸ್ಟ್ ಗ್ರಾಜ್ಯುಯೇಷನ್ ಕಟ್ಟಡ ನಿರ್ಮಾಣ ಹಂತ ಆಗಿದೆ. ಈಗ ಉದ್ಘಾಟನೆ ಭಾಗ ಯಾಕೆ ಸಿಗ್ತಾ ಇಲ್ಲ, ಏನ್ ರೀಸನ್ ಅನ್ನ ಕೊಡ್ತಾ ಇದ್ದಾರಂತೆ ಅಲ್ಲಿನ ಆ ಭಾಗದ MLA? ಧನುಶ್ರೀ, ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಟಾಪಟಿಯಿಂದ ಒಂದು ಏನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಕಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಅತಿ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳು ತಿಪ್ಟೂರು ತಾಲೂಕಿನಲ್ಲಿ. ಆದ್ರೂ ಕೂಡ ಈ ಒಂದು ತಿಪ್ಟೂರು ತಾಲೂಕಿನಲ್ಲಿ ಈ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ PG ಸೆಂಟರ್ ಏನಿತ್ತು, ಈ PG ಸೆಂಟರ್ ಇದುವರೆಗೂ ಕೂಡ ಏನು ಕಟ್ಟಡ ಕಂಪ್ಲೀಟ್ ಆಗಿ 1 ವರ್ಷ ಆದ್ರೂ ಕೂಡ ಇದುವರೆಗೂ ಕೂಡ ಅದು ಓಪನ್ ಆಗದೆ ಇರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಜೂನ್ 8ನೇ ತಾರೀಕು ಇದನ್ನ ಉದ್ಘಾಟನೆ ಮಾಡೋದಕ್ಕೆ, ಜುಲೈ 8ನೇ ತಾರೀಕಿನ ಉದ್ಘಾಟನೆ ಮಾಡೋದಕ್ಕೆ ಎಲ್ಲಾ ರೀತಿಯನ್ನ ಸಿದ್ಧತೆ ಮಾಡಲಾಗುತ್ತೆ. ಅಲ್ಲಿ ಏನು ಕೆಲವೊಂದು ನೇಮ್ಗಳಲ್ಲಿ ಇನ್ವಿಟೇಷನ್ ಅಲ್ಲಿ ಮತ್ತೆ ಜೊತೆಗೆ ಏನು ಶಂಕುಸ್ಥಾಪನೆ ಕಲ್ಲಲ್ಲಿ ಕೆಲವರು ಹೆಸರುಗಳನ್ನ ಹಾಕಿಸಿಲ್ಲ ಅಂತ ಹೇಳಿ ಅಲ್ಲಿ ಒಂದು ತೊಂದರೆ ಉಂಟಾಗಿ ಅಲ್ಲಿ ಜಟಾಪಟಿ ಶುರು ಹೋಗುತ್ತೆ. ನಂತರ ಮತ್ತೆ ಅದೇ ತಿಂಗಳು 13ನೇ ತಾರೀಕು ಮತ್ತೆ ಅಲ್ಲಿ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಅದು ಕೂಡ ಏನು ಸ್ಥಳೀಯರ ಜಟಾಪಟಿಯಿಂದ ಮತ್ತೆ ಲೋಕಲ್ ರಾಜಕಾರಣದಿಂದ ಅದು ಕೂಡ ಮೂಲೆ ಗುಂಪಾಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ರೀತಿಯಾದಂತ ಸುಸಜ್ಜಿತ ವಾತಾವರಣ ಇದೆ ಅಲ್ಲಿ. ಪ್ರತಿಯೊಂದನ್ನು ಕೂಡ ಮಕ್ಕಳು ಹೋಗಿ ಕೂತು ಏನೋ ಡೋರ್ ಲಾಕ್ ಓಪನ್ ಮಾಡಿ ಮಕ್ಕಳು ಕೂತು ಪಾಠ ಕೇಳೋದು ಅಷ್ಟೇ ಜವಾಬ್ದಾರಿ ಇರತಕ್ಕಂಥದ್ದು. ಜೊತೆಗೆ ಇನ್ನು ತಾಲೂಕು ಆಡಳಿತ ಮತ್ತೆ KSRTC ನಿಗಮನೂ ಕೂಡ ಅಲ್ಲೂ ಸ್ವಲ್ಪ ಇಚ್ಛಾಶಕ್ತಿ ತೋರಿಸಬೇಕಾಗುತ್ತೆ. ಯಾಕಂದ್ರೆ ತಿಪ್ಟೂರು ನಗರದಿಂದ ಕೇವಲ ಬರೀ 5 ಕಿಲೋಮೀಟರ್ ಇರೋದ್ರಿಂದ ಅಲ್ಲಿಗೆ ಬಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆಯಿಂದ ಕೆರಗೋಡಿಗೆ ಸಂಪರ್ಕ ಇದೆ, ಆ ಕೆರಗೋಡಿಯಿಂದ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ರಂಗಾಪುರ, ಹೊಸಳ್ಳಿ ಈ ರೂಟ್ ಅಲ್ಲಿ ಬಂದ್ರೆ ನಮ್ಗೆ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಯಾಕಂದ್ರೆ ಅಲ್ಲಿ ಸಂಪೂರ್ಣವಾಗಿ 4-5 ತಾಲೂಕುಗಳ ಕೇಂದ್ರ ಆಗಿರೋದ್ರಿಂದ ಅರಸೀಕೆರೆ ಆಗಿರ್ಬೋದು, ಹಾಸನ ಆಗಿರ್ಬೋದು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಜೊತೆಗೆ ತಿಪ್ಟೂರಿನ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಅಲ್ಲಿಂದ ಸ್ಥಳೀಯ ಹೋಗಿ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲೇ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡ್ಕೊಟ್ರೆ ನಮಗೆ ಆದಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿ ಅಲ್ಲಿ ಸ್ಥಳೀಯರು ಮತ್ತೆ ಜೊತೆಗೆ ವಿದ್ಯಾರ್ಥಿಗಳ ಅಳದಾಗಿರ್ತಕ್ಕಂಥದ್ದು. ಜೊತೆಗೆ ಅವತ್ತು ಕಳೆದ ಜೂನ್ 8ನೇ ತಾರೀಕು ಏನು ಒಂದು ಘಟನೆ ಆಯ್ತು, ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿತ್ತು. ತೋರಣ ಹಿಡಿದು ಶಾಮಿಯನ್ನ ಹಿಡಿದು ಪ್ರತಿಯೊಂದನ್ನು ಕೂಡ ಒಂದು ಮಾಡಲಾಗಿತ್ತು. ಆದ್ರೆ ಕೇವಲ ನೇಮ್ಗೋಡ ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಕೆಲಸವನ್ನ ನಿಲ್ಸಿರ್ತಕ್ಕಂಥದ್ದು. ಇಷ್ಟಕ್ಕೆ ಉದ್ಘಾಟನೆಯಾಗಿ 2 ತಿಂಗಳು ಆಗ್ಬೇಕಿತ್ತು. ಆದ್ರೆ ಲೋಕಲ್ ರಾಜಕಾರಣದಿಂದ ವಿದ್ಯಾರ್ಥಿಗಳ ಬಾಳಲ್ಲಿ ಇನ್ನೂ ಕತ್ಲೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತಿಪ್ಟೂರಲ್ಲಿ ಈಗಾಗ್ಲೇನೆ ಅಲ್ಲಿ ಒಂದು ಗೌರ್ಮೆಂಟ್ ಹಳೆಯ ಕಟ್ಟಡದಲ್ಲಿ ಕಾಲೇಜ್ನ ನಡೆಸ್ತಾ ಇರೋದ್ರಿಂದ ಅಲ್ಲಿನ ಡಿಗ್ರಿ ಸ್ಟೂಡೆಂಟ್ಸ್ಗೂ ಕೂಡ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಇವರೇ ಜಾಸ್ತಿ ಇರೋದ್ರಿಂದ PG ಮಕ್ಕಳು ಕೂಡ ಕೂರೋದಕ್ಕೆ ಮತ್ತೆ ರೂಮ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಧನುಶ್ರೀ, ವಿಠಲ್, ಈಗ ಕಟ್ಟಡ ನಿರ್ಮಾಣ ಆಗಿದೆ ಸದ್ಯಕ್ಕೆ. ಅಲ್ಲಿ ಇನ್ ಕೇಸ್ ಉದ್ಘಾಟನೆ ಭಾಗ್ಯ ಏನಾದರೂ ಸಿಕ್ತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳು, ಸೌಕರ್ಯಗಳು ಇದೆಯಾ ಹೇಗೆ? ಮತ್ತೆ ಈಗಾಗಲೇ ಕಳೆದ ತಿಂಗಳು 8ನೇ ತಾರೀಕು ಉದ್ಘಾಟನೆ ಆಗಬೇಕಿತ್ತು. ಯಾವುದೋ ಒಂದು ರಾಜಕಾರಣ ಜಿದ್ದಿನಿಂದಾಗಿ ಅದು ಪೋಸ್ಟ್ಪೋನ್ ಆಯ್ತು. ಅಟ್ಲೀಸ್ಟ್ ಪೋಸ್ಟ್ಪೋನ್ ಯಾವಾಗ ಆಯ್ತು ಅನ್ನೋದ್ರ ಬಗ್ಗೆ ಏನಾದರೂ ದಿನಾಂಕದ ಬಗ್ಗೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಹೇಗೆ? ಈಗ ನಮಗೆ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಮುಂದಿನ ತಿಂಗಳು 5ನೇ ತಾರೀಕು ಒಳಗೆ ಒಂದು ಉದ್ಘಾಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟರೊಳಗೆ ಅಟ್ಲೀಸ್ಟ್ ದಿನಕ್ಕೆ 4 ಬಾರಿ ಬಸ್ಗಳು, 4 ಬಾರಿ ಆ ರೂಟ್ ಅಲ್ಲಿ ಬಸ್ಗಳು ಓಡಾಡ್ಬೇಕು. ಯಾಕಂದ್ರೆ ಬೆಳಿಗ್ಗೆ 2 ಟೈಮ್ಸ್ ಜೊತೆಗೆ ಸಂಜೆ 2 ಟೈಮ್ಸ್ ಜೊತೆಲಿ ಬಸ್ಗಳು, KSRTC ಬಸ್ಗಳು ಓಡಾಡಿದ್ರೆ ಮಕ್ಕಳು ಓಡಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕಾಲೇಜ್ ಶುರುವಾಗುವಂತ ಟೈಮ್ಗೆ 10:30 ಯಿಂದ 11 ಗಂಟೆ ಟೈಮ್ಗೆ 2 ಬಸ್ ಓಡಾಡಿದ್ರೆ ಜೊತೆಲಿ 4:30 ಯಿಂದ 6 ಗಂಟೆ ಟೈಮಲ್ಲಿ 2 ಬಸ್ ಓಡಾಡ್ಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಅಷ್ಟೊಂದು ತೀರಾ ಕಬ್ಬಿಣದ ಕಡಲೆ ಆಗಿಲ್ಲ. ಯಾಕಂದ್ರೆ MLAಗಳು ಮನ್ಸು ಮಾಡಿದ್ರೆ, ಅಲ್ಲಿನ ಸ್ಥಳೀಯ ಶಾಸಕ K. ಷಡಕ್ಷರಿ ಮನ್ಸು ಮಾಡಿದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಒಂದು ಸಮಸ್ಯೆ ಸಾಲ್ವ್ ಆಗುತ್ತೆ. ಪ್ರಮುಖವಾಗಿ ಈಗ ಕಟ್ಟಡ ಉದ್ಘಾಟನೆ ಆಗ್ಬೇಕು, ಅಲ್ಲಿರುವಂತ ಲೋಕಲ್ ರಾಜಕಾರಣಿಗಳು ಮನ್ಸು ಮಾಡಬೇಕು. ಯಾಕಂದ್ರೆ ಅವರು ತೊಡಕು ಮಾಡ್ತಿರೋದು ಯಾವುದೋ ಒಂದು ರಾಜಕಾರಣದ ಉದ್ದೇಶಕ್ಕಲ್ಲ, ಅಥವಾ ಯಾವುದೋ ಒಂದು ಪೊಲಿಟಿಷಿಯನ್ ಬಂದು ಉದ್ಘಾಟನೆ ಮಾಡೋ ವಿಚಾರಕ್ಕಲ್ಲ. ಅಲ್ಲಿ ಆಗ್ಬೇಕಾಗಿರೋದು ಮಕ್ಕಳಿಗೆ ಒಳ್ಳೇದಾಗ್ಬೇಕಾಗಿರೋದು, ಮಕ್ಕಳನ್ನ ಭವಿಷ್ಯನ ಇಟ್ಕೊಂಡು ಅಲ್ಲಿ. ಯಾಕಂದ್ರೆ ಅಲ್ಲಿ ಶುರುವಾದ್ರೆ ನಿಜಕ್ಕೂ ಕೂಡ ಸುಮಾರು 7 ರಿಂದ 8 ತಾಲೂಕುಗಳಿಗೆ ಅಲ್ಲಿ
ಮಕ್ಕಳು ಭವಿಷ್ಯಕ್ಕೆ ಒಂದು ಅಡಿಪಾಯ ಆಗ್ತಂಗಾಗುತ್ತೆ. ಆದ್ರೆ ಇದನ್ನೆಲ್ಲ ಮರ್ತಿರುವಂತ ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು ತಮ್ಮ ಬೇಳೆಯನ್ನ ಈ ಒಂದು ಏನು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಬೇಯಿಸ್ಕೊಳ್ತಾರೆ. ವಿಠಲ್, ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಿಂಡಿಕೇಟ್ ಸದಸ್ಯ ತುಮಕೂರು ವಿವಿಯ ರಾಜು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಈ ಕಲ್ಪಸಿರಿ ವಿವಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಟ್ಟಡ ನಿರ್ಮಾಣ ಆಗಿದೆ, ಒಂದು ರೀತಿ ಖುಷಿಯ ಸಂಗತಿ. ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಸರ್. ಯಾಕೆ? ಹೋದ ತಿಂಗಳು 8ನೇ ತಾರೀಕು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ಕೊಂಡು ಎಲ್ಲವೂ ಕೂಡ ರೆಡಿ ಆಗಿತ್ತಂತೆ. ಹೌದು ಮೇಡಮ್, ಹೌದು. ಯಾಕೆ ಕ್ಯಾನ್ಸಲ್ ಆಗಿತ್ತು ಮೇಡಮ್, ಎಲ್ಲ ಆಗಿ ಡೇಟ್ ಕೂಡ ಫೈನಲ್ ಆಗಿತ್ತು. ಆದ್ರೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ಏನಿದೆಯೋ ಅದರ ಇದ್ರ ಮೇಲೆ ನಮ್ಮಂಗ್ ಕರ್ದಿಲ್ಲ, ಅವ್ರಂಗ್ ಕರ್ದಿಲ್ಲ, ನಮ್ಮನ್ನ ಯಾಕೆ ಹಾಕಿಲ್ಲ, ಈ ತರ ಹೇಳಿ ಅದು ಡೇಟ್ ನ ಮುಂದಕ್ಕೆ ಹಾಕಿರೋ ಮೇಡಮ್. ಅಂದ್ರೆ ಮುಂದಕ್ಕೆ ಹಾಕಿರೋರು ಯಾರು ಸರ್? ಎಕ್ಸಾಕ್ಟ್ಲಿ ಅವರ ಹೆಸರಾದ್ರೂ ಬೇಕಲ್ವಾ? ಅದು ಕರೆಕ್ಟ್ ಆಗಿ ಈಗ ಯಾರು ಏನು ಅಂತ ಹೇಳಕ್ಕೆ ಗೊತ್ತಿಲ್ಲ ಮೇಡಮ್. ಏನಂದ್ರೆ ನಮಗೆ ನಾವು ಇನ್ವಿಟೇಷನ್ಗಳೆಲ್ಲ ಕೊಟ್ಟಾದ್ಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳು VC-ಗಳಿಗೆ ಫೋನ್ ಮಾಡಿ ನಮ್ಮ ಹೆಸರುಗಳನ್ನೆಲ್ಲ ಯಾಕೆ ಹಾಕಿಲ್ಲ, ನಾವು ಉದ್ಘಾಟನೆಗೆ ಬಿಡೋದಿಲ್ಲ, ಇದಕ್ಕೆ ಯಾವ್ದು ಅಂತ ಹೇಳಿ ಹಂಗೆ ಹಿಂಗೆ ಅಂತ ಹೇಳಿ ಇದನ್ನ ಮಾಡಿದಾರೆ ಮೇಡಮ್. ಆದ್ರೆ ನಿಜವಾದ ಇದು ಏನಂದ್ರೆ ಇದು ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕೀಯ ಸರ್ಕಾರದ ದುಡ್ಡಲ್ಲ ಮೇಡಮ್. ಇದು ವಿದ್ಯಾರ್ಥಿಗಳ ಫೀಸ್ ಅಲ್ಲಿ ಕಟ್ಟಿರ್ತಕ್ಕಂತಹ ಕಟ್ಟಡ ಇದು. ಹಂಗಾಗಿ ಮತ್ತೆ ನಮ್ಮ ಯೂನಿವರ್ಸಿಟಿ ಆಕ್ಟ್ ಪ್ರಕಾರ ಹೋದ್ರೆ ನಾವು ಯಾವುದೇ ಇದನ್ನ ಮಾಡಂಗಿಲ್ಲ. ಆಕ್ಚುಲಿ ಯೂನಿವರ್ಸಿಟಿ ಆಕ್ಟ್ ಅಲ್ಲಿ ಏನಿದೆಯೋ ಅದ್ರ ಪ್ರಕಾರ ಉದ್ಘಾಟನೆ ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳು ಏನಾದ್ರೂ ಇನ್ವಾಲ್ವ್ ಆಗ್ಬಿಟ್ರೆ ನೋಡಿ ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಇದು ಆಗುತ್ತೆ ಮೇಡಮ್. ಯಾಕೆಂದ್ರೆ ಈಗ ತಾತ್ಕಾಲಿಕ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ಕುಂತಿದ್ದಾರೆ. ಇದು ಕಟ್ಟಡ ಆಗಿ ಆಲೆ 6 ವರ್ಷ ಆಗಿದೆ ಮೇಡಮ್. ಅದು ಇನ್ನ ಏನಾಗುತ್ತೆ, ಹಿಂಗೆ ಬಿಡ್ತಾ ಹೋದ್ರೆ ಅದ್ರದ್ದು ಇದು ಕಳ್ಕೊಂಡ್ಬಿಡುತ್ತೆ. ಹಂಗಾಗಿ ಉದ್ಘಾಟನೆ ಆಗ್ಬೇಕು ಅಂತ ಹೇಳಿ ನಾವು ತುಂಬಾ ಹೇಳ್ತಾನೆ ಇದೀವಿ. ಆದ್ರೆ ಇಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಏನಾದ್ರು ಇಲ್ಲಿ ಇನ್ವಾಲ್ವ್ ಆದ್ರೆ ನೋಡಿ ಈ ತರ ಆಗುತ್ತೆ. ಹೌದು. ಈಗ VC ಅವರು ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಡೇಟ್ ಏನಾದ್ರು VC ಅವರು ಒಂದು ಡೇಟ್ ತಾಂತಾ ಇದ್ದಾರೆ ಮೇಡಮ್. ನೆಕ್ಸ್ಟ್ ಮಂತ್ 5 ಒಳಗಡೆ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಅಂದ್ರೆ ಶಿಫ್ಟ್ ಮಾಡ್ಬಿಡೋದು ಅಂತ ಹೇಳಿದ್ವಿ ಮೇಡಮ್. ಉದ್ಘಾಟನೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೋಡಿ ಯಾರ್ಯಾರು ಯಾವಾಗ ಬರ್ತಾರೆ ಏನು ಎಲ್ಲ ಟೈಮ್ ನೋಡ್ಕೊಂಡ್ ಮಾಡಿ ಈಗ ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಏನು ಕ್ಯಾಂಪಸ್ಗೆ ಶಿಫ್ಟ್ ಮಾಡ್ಬಿಡೋದು. ಯಾಕೆಂದ್ರೆ ಈಗ ತಾತ್ಕಾಲಿಕ ಕಟ್ಟಡದಲ್ಲಿ ಇದೆ. ಯಾಕೆಂದ್ರೆ ಇಷ್ಟು ವರ್ಷ ಅವ್ರು ಕೊಟ್ಟಿದ್ದಾರೆ ಡಿಗ್ರಿ ಕಾಲೇಜಲ್ಲಿ, ಅವ್ರಿಗೂ ಕೂಡ 3800 ಇರ್ತಕ್ಕಂಥ ಸ್ಟ್ರೆಂತ್ ಡಿಗ್ರಿ ಕಾಲೇಜ್ ಇರೋದ್ರಿಂದ ನಮಗ್ ಕೊಟ್ಟಿರ್ತಕ್ಕಂಥ ಒಂದು ಕಟ್ಟಡ ಅವ್ರಿಗೂ ಕೂಡ ಜಾಗ ಬೇಕಾಗುತ್ತೆ. ಹಂಗಾಗಿ ಈಗ ಕೆಲವೇ ದಿನಗಳಲ್ಲಿ ಶಿಫ್ಟ್ ಮಾಡ್ತೀವಿ ಅಂತ ಈಗ ಇರ್ತಕ್ಕಂಥ ನಾಗಭೂಷಣ್ ಸರ್ VC ಪ್ರಭಾರ VC ಅವರು ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ ಮೇಡಮ್. ನೋಡೋಣ, ಅದಕ್ಕೆ ನಾವು ತಾತ್ಕಾಲಿಕವಾಗಿ ವೇಟ್ ಮಾಡ್ತಾ ಇದೀವಿ. ಇಲ್ಲ ಮುಂದಿನ ದಿನಗಳಲ್ಲಿ ಆಗ್ಲಿಲ್ಲ ಅಂದ್ರೆ ನಾವು ವಿದ್ಯಾರ್ಥಿ ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಅದನ್ನ ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಮೇಡಮ್. ಈಗ ಮುಂದಿನ ಇನ್ ಕೇಸ್ ಉದ್ಘಾಟನೆ ಭಾಗ್ಯ ಸಿಕ್ಕಿದ್ರು ಕೂಡ ರಾಜಕೀಯ ಜಿದ್ದು ತಣ್ಣಗಾಗಿದೆಯಂತ ಸದ್ಯಕ್ಕೆ VC ಅವರು ಅದ್ರ ಬಗ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ? ಒಪ್ಕೊಳ್ತಿದಾರಂತ ಎರಡೂ ಕಡೆಯವರು ಕೂಡ ಬರ್ತೀವಿ? ಇಲ್ಲ ಮೇಡಮ್, ಈಗ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಯಾರ್ಯಾರನ್ನ ಇನ್ವಿಟೇಷನ್ ಕರಿಬೇಕು ಯಾರ್ಯಾರನ್ನ ಅಂತ ಹೇಳಿ. ಈಗ ಲೋಕಲ್ MLA ಅವರು ಕೊಟ್ಟಿದ್ದಾರೆ ಮೇಡಮ್, ಡೇಟ್ ಹೇಳಿದಾರಂತೆ. ಇನ್ನ ಅದೇ ಈಗ ಬೇರೆ ಇನ್ಯಾರನ್ನು ಕರಿಬೇಕು, ಈಗ ಅದಕ್ಕೆ ಸಂಬಂಧಪಟ್ಟಿದ್ದು ಮಿನಿಸ್ಟರ್ ಕರಿಬೇಕಾಗುತ್ತೆ. ಅವ್ರದ್ದು ಡೇಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಡೇಟ್ ಸಿಕ್ಕಿದ್ರೆ ನಾವು ಕನ್ಫರ್ಮ್ ಆಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮೇಡಮ್. ಓಕೆ. ಈಗ ಕಟ್ಟಡ ನಿರ್ಮಾಣ ಆಗಿದೆ. ಈಗ ಒಟ್ಟು ಎಷ್ಟು ಜನ ಪೋಸ್ಟ್ ಗ್ರಾಜುಯೇಷನ್ಗೆ ಬರುವಂತಹ ವಿದ್ಯಾರ್ಥಿಗಳಿದ್ದಾರೆ ಸರ್ ಸ್ಟ್ರೆಂತ್? ಮೇಡಮ್ ಈಗ ಓವರ್ ಆಗಿ ನಮ್ಮಲ್ಲಿ MCA ಮತ್ತು MCOM ಒಂದಿದೆ ಮೇಡಮ್. ಟೋಟಲ್ 200 ಜನ ವಿದ್ಯಾರ್ಥಿಗಳಿದ್ದಾರೆ ಮೇಡಮ್. ಅದ್ರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಒಂದಿಲ್ಲ, ಅವ್ರದನ್ನ ಇಲ್ಲಿ ಸಿಟಿನಲ್ಲಿ ತಾತ್ಕಾಲಿಕವಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ. ಓಕೆ. ಈಗ ಅಲ್ಲಿಗೆ ತಿಪ್ಟೂರಿಂದ 5 ಕಿಲೋಮೀಟರ್ ಆಗುತ್ತೆ ಮೇಡಮ್. ಅದಕ್ಕೆ KSRTC ಜೊತೆಲೂ ಮಾತಾಡಿದೀವಿ, ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆ. ವಿದ್ಯಾರ್ಥಿಗಳಿಗೆ ಹೋಗಿ ಬರೋದಕ್ಕೆ ಏನ್ ಸಮಸ್ಯೆ ಇಲ್ಲ. ಆದ್ರೆ ಉದ್ಘಾಟನೆ ಬೇಗ ಆಗ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಮೇಡಮ್. ಅದ್ರ ಜೊತೆಗೆ ವಿದ್ಯಾರ್ಥಿಗಳನ್ನ ಮಾತನಾಡಿದ ಸಂದರ್ಭದಲ್ಲಿ ಹೇಳಿದ್ರು ಸಿಟಿಯಿಂದ ಸ್ವಲ್ಪ 5-6 ಕಿಲೋಮೀಟರ್ ಒಳಗಡೆ ಇದೆ, ಬಸ್ ಸಮಸ್ಯೆ ಇದೆ ಸ್ವಲ್ಪ ಮಟ್ಟಿಗೆ. ಷಡಕ್ಷರಿ ಅವರು ಮನಸ್ಸು ಮಾಡಿದ್ರೆ ಇದು ಅರ್ಧ ಗಂಟೆ ಕೆಲಸ ಅಂತ ಅಲ್ಲಿನ ಭಾಗದ ಜನರು ಕೂಡ ಹೇಳ್ತಾ ಇದ್ದಾರೆ. ಬಸ್ ಸಮಸ್ಯೆ ಇದೆಯಾ ಅಲ್ಲಿ? ಏನ್ ಮೇಡಮ್? ಬಸ್ಸಿನ ಸಮಸ್ಯೆ ಇದೆಯಾ ಅಂದ್ರೆ ವಿದ್ಯಾರ್ಥಿಗಳಿಗೆ? ಇಲ್ಲ ಮೇಡಮ್, ಬಸ್ಸಿನ ಸಮಸ್ಯೆ ಅಂದ್ರೆ ಆಕ್ಚುಲಿ ಅದು ಅಲ್ಲಿ ಈಗ ರಂಗಾಪುರ ಸುಕ್ಷೇತ್ರ ಇದೆಯಲ್ಲ, ಮತ್ತು ದಸರೆಘಟ್ಟಕ್ಕೆ ಅರ್ಧ ಗಂಟೆಗೆ ಒಂದೊಂದು ಬಸ್ ಇದೆ ಮೇಡಮ್. ನಾವು ನಮ್ ಟೈಮಿಗೆ ನೋಡಿ ಹಾಕಿಸ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ನಮ್ಗೆ ಡಾಕ್ಟರ್ ಶ್ರೀಧರ್ ಅಂತ ಇದಾರಲ್ಲ, ಅವರು ತಾತ್ಕಾಲಿಕವಾಗಿ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಈಗ ಏನು ಬಸ್ ಬಿಡೋವರೆಗೂ ಕೂಡ ನಾವು ಅಲ್ಲಿಗೆ ಏನು ವಿದ್ಯಾರ್ಥಿಗಳಿಗೆ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಅದ್ರ ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಅವರೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಅಂದ್ರೆ ಹಾಸ್ಟೆಲ್ ಆಗೋವರೆಗೂ. ಓಕೆ ಓಕೆ.
ಥ್ಯಾಂಕ್ ಯು ರಾಜು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹಾಗೆ ಥ್ಯಾಂಕ್ ಯು ವಿಠಲ್, ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಕೂಡ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಈ ನ್ಯಾಯಾಲಯದಲ್ಲಿ ನಿತ್ಯವೂ ಕೂಡ ಜೀವ ಭಯ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನ್ಯಾಯ ಕೇಳೋರು, ನ್ಯಾಯ ಕೊಡಿಸೋರು ಎಲ್ಲರೂ ಕೂಡ ಆತಂಕದಲ್ಲೇ ಕೋರುವಂತಹ ಸ್ಥಿತಿ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 123 ವರ್ಷಗಳ ಹಳೆ ಕಟ್ಟಡದಲ್ಲೇ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ನಡೀತಿದೆ. ನೂತನ ಕಟ್ಟಡಕ್ಕೆ ಅನುದಾನ ಕೇಳಿ ಕೇಳಿ ವಕೀಲರು ಸುಸ್ತಾಗಿ ಹೋಗಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಬರೋಬ್ಬರಿ 123 ವರ್ಷಗಳ ಹಳೆಯ ಕಟ್ಟಡ, ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡ ಈಗಲೂ ಬಳಕೆ. ಕೊಪ್ಪಳ ಜಿಲ್ಲೆಯಲ್ಲಿ 2002ರಲ್ಲಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಆರಂಭವಾಯಿತು. 1903ರಲ್ಲಿ ನಿಜಾಮರ ಕಾಲದಲ್ಲಿ ನಿರ್ಮಾಣವಾದ ಹಳೆಯ ಕಟ್ಟಡದಲ್ಲೇ ಈ ಆಯೋಗದ ಕಚೇರಿ ಈಗಲೂ ನಡೀತಾ ಇದೆ. ಸರಿಸುಮಾರು 123 ವರ್ಷಗಳ ಈ ಕಟ್ಟಡ ಈಗ ಕುಸಿತಾ ಇದೆ. 2018ರಲ್ಲಿ ಈ ಕಟ್ಟಡವು ವಾಸಕ್ಕೆ ಯೋಗ್ಯವಾಗಿಲ್ಲ ಅಂತ ಲೋಕೋಪಯೋಗಿ ಇಲಾಖೆ ವರದಿ ಕೊಟ್ಟಿದೆ. ಆದರೂ ಇಲ್ಲಿಯೇ ನ್ಯಾಯಾಲಯದ ಕಲಾಪಗಳು ನಡೀತಾ ಇವೆ. ಗ್ರಾಹಕರ ನ್ಯಾಯಾಲಯದಲ್ಲಿ ಆಯೋಗದ ಅಧ್ಯಕ್ಷರು, 2 ಸದಸ್ಯರು, 10 ಜನ ಸಿಬ್ಬಂದಿ ಇದ್ದಾರೆ. ನಿತ್ಯ ಇಲ್ಲಿಗೆ ನ್ಯಾಯ ಕೇಳಿ ಗ್ರಾಹಕರು ಹಾಗೂ ವಾದ ಮಾಡುವ ವಕೀಲರು ಬರ್ತಾರೆ. ಎಲ್ಲರೂ ಈ ಕಟ್ಟಡದಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಬಂದು ಹೋಗಬೇಕಾಗಿದೆ. ಸೂಕ್ತವಾದ ಕಟ್ಟಡ ನಿರ್ಮಿಸಲು ಶಾಸಕರು ಅನುದಾನ ನೀಡಬೇಕು ಅಂತ ವಕೀಲರು ಆಗ್ರಹಿಸಿದ್ದಾರೆ. ನಮ್ಮ ಕೊಪ್ಪಳದಲ್ಲಿರ್ತಕ್ಕಂಥ ಗ್ರಾಹಕರ ವ್ಯಾಜ್ಯ ಪರಿಹಾರ ನ್ಯಾಯಾಲಯ ಏನು ಆಯೋಗ ಇದೆ, ಅದಕ್ಕೆ ಕೊಪ್ಪಳದಲ್ಲಿ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಕೊಪ್ಪಳದಲ್ಲಿ ಒಂದು ಸ್ವಂತ ಕಟ್ಟಡ ಇಲ್ಲ. ಈಗ ಅದು ಒಂದು ಹಿಂದೆ ಹೈದರಾಬಾದ್ ನಿಜಾಮರ ಕಾಲದಲ್ಲಿರ್ತಕ್ಕಂಥ ಒಂದು ಹಳೆಯ ಕಟ್ಟಡದಲ್ಲಿ ಏನಪ್ಪ ಅಂದರೆ ಇವತ್ತು ಕಾರ್ಯನಿರ್ವಹಿಸ್ತಿದೆ. ಈ ಕಟ್ಟಡ ಸಂಪೂರ್ಣವಾಗಿ ಅದು ಶಿಥಿಲಗೊಂಡಿದೆ. ಹೀಗಾಗಿ ಅಲ್ಲಿ ಗ್ರಾಹಕರ ವ್ಯಾಜ್ಯ ನ್ಯಾಯಾಲಯ ನಡೆಸೋದು ಕೂಡ ಭಾಳ ಕಷ್ಟ ಆಗಿದೆ. ತಕ್ಷಣ ಅದಕ್ಕೆ ಗ್ರಾಹಕರ ವ್ಯಾಜ್ಯ ನ್ಯಾಯಾಲಯಕ್ಕೆ ಏನಪ್ಪ ಅಂದ್ರೆ ಒಂದು ನಿವೇಶನ ಇದೆ. ಆ ನಿವೇಶನದಲ್ಲಿ ಒಂದು ಸ್ವಂತ ಕಟ್ಟಡಕ್ಕೆ ಏನಪ್ಪ ಅಂದ್ರೆ ಅನುದಾನ ಕೊಡುವಂಥದ್ದಾಗಲಿ. ಹೈದರಾಬಾದ್ ಕರ್ನಾಟಕ ಎಂದಿದ್ದ ಹೆಸರನ್ನ ಈಗ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಾರೆ. ಆದರೆ ಈ ಭಾಗದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಮಾತ್ರ ಆಗ್ತಾ ಇಲ್ಲ. ಹಲವು ವರ್ಷಗಳಿಂದ ಗ್ರಾಹಕರ ನ್ಯಾಯಾಲಯಕ್ಕಾಗಿ ನಿವೇಶನ ಇದೆ. ಅಭಿವೃದ್ಧಿ ಮಂಡಳಿಯಿಂದ ಸುಮಾರು 2 ಕೋಟಿ ರೂಪಾಯಿಯಷ್ಟು ಅನುದಾನ ನೀಡಿ ಕಟ್ಟಡ ನಿರ್ಮಿಸಬೇಕಾಗಿದೆ. ಆದರೆ ಕಟ್ಟಡ ನಿರ್ಮಿಸಲು ಸರ್ಕಾರದಿಂದ ಅನುದಾನ ಬೇಕಾಗಿದೆ. ಈ ಕಲ್ಯಾಣ ಕರ್ನಾಟಕ ಕೂಡ ಇನ್ನಾದರೂ ಕಲ್ಯಾಣ ಬಗ್ಗೆ ನಮ್ಗೆ ಸಿಗ್ತಾ ಇಲ್ಲ. ಅದರಲ್ಲಿ ನಮ್ಮ ಕೊಪ್ಪಳ ಕೂಡ ಒಂದು ಈ ಗ್ರಾಹಕರ ಒಂದು ನ್ಯಾಯಾಲಯ ಐತಲ್ಲ, ಇದುವರೆಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ. ಯಾರ ಬರಲಿ, ಕನ್ಸ್ಯೂಮರನ್ನು ಬರಲಿ, ವಕೀಲರು ಬರಲಿ, ಯಾರು ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳಿಲ್ಲ. ಅದೇ ಹಳೆಯ ಕಟ್ಟಡದಲ್ಲೇ ಇನ್ನೂ ಮುಂದುವರೆ ಸುಮಾರು 2003ರಿಂದ ಆಗಿದ್ದು 2004ರಿಂದ ಇದು ಇಂಪ್ಲಿಮೆಂಟ್ ಆಗಿದ್ದು ಈ ಕೋರ್ಟು ಇದುವರೆಗೆ ಇದೆ. ಈಗಾಗಲೇ ಒಂದು 14-15 ಗುಂಟೆ ಸೆಕ್ಷನ್ ಆಗಿದೆ, ಕೊಂಡು ಬಂದಿತ್ತು. ಆದರೆ ಅದು ನಮ್ಮ ಸಂಸದರದ್ದು ಅಥವಾ ಶಾಸಕರದ್ದು ನಿರ್ಲಕ್ಷ್ಯ ಭಾವನೆಗಳು ಇರ್ಬೋದು, ಜನಪ್ರತಿನಿಧಿಗಳು. ಹೀಗಾಗಿ ಅದು ಅಮೌಂಟ್ ವಾಪಸ್ ಹೋಗಿದೆ. ನಮಗೆ ಓನ್ ಬಿಲ್ಡಿಂಗ್ ಇಲ್ಲ ಇಲ್ಲಿ ಕನ್ಸ್ಯೂಮರ್ ಕೋರ್ಟ್ಗೆ. ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ, ಡಿಸೆಂಬರಲ್ಲಿ ಕೊಟ್ಟಿದ್ದೀವಿ MLA ಅವ್ರಿಗೆ. TC ಅವ್ರಿಗೆ ಅವಾಗಲೇನ ಅದೇ ಮಂತೆ ಕೊಟ್ಟಿದ್ದೀವಿ. ಇದು ಓಲ್ಡ್ ಬಿಲ್ಡಿಂಗು, PW ಅವರು ಇಲ್ಲಿ ಇರೋದಕ್ಕೆ ಒಳ್ಳೆ ಇದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಆಫೀಸ್ ನಡೆಸೋದಕ್ಕೆ ಯೋಗ್ಯವಾದಲ್ಲ ಅಂತ ಹೇಳಿಬಿಟ್ಟು ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ. ಕೋರ್ಟ್ನವರು ಇದು ಓಲ್ಡ್ ಕೋರ್ಟ್ ಬಿಲ್ಡಿಂಗ್ ಆಗಿರೋದ್ರಿಂದ ಅವ್ರದ್ದಾಗಿರೋದ್ರಿಂದ ಅವ್ರ ರಿಕ್ವೆಸ್ಟ್ ಮೇಲೆ ಇದ್ದೀವಿ. ಜಿಲ್ಲಾ ಗ್ರಾಹಕರ ನ್ಯಾಯಾಲಯಕ್ಕಾಗಿ ಅನುದಾನ ನೀಡುವ ಕುರಿತು ಪತ್ರ ನೀಡಲಾಗಿದೆ. KKRDBಯಿಂದ ಕಟ್ಟಡ ನಿರ್ಮಿಸಲು ಹಣ ನೀಡಲಾಗುವುದು ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭರವಸೆ ಕೊಟ್ಟಿದ್ದಾರೆ. ಈಗ ಅವ್ರೇನು ನನಗೆ ಬಂದು ಕೇಳಿಲ್ಲ. ಸೊ ಬಂದು ಅವ್ರೇನು ಅಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಆ ಬಿಲ್ಡಿಂಗು ಎಲ್ಲಿ ಬರ್ತದೆ, ಏನು ಬರ್ತದೆ, ಎಷ್ಟು ಹಣ ಬೇಕಂತೇಳಿ ಅವ್ರಿನ್ನೂ ಬಂದಿಲ್ಲ. ಬಂದರೆ ಅದಕ್ಕೆ ಹಣ ಒದಗಿಸಿ ಕೊಡ್ತೀವಿ, ಏನು ತೊಂದರೆ ಇಲ್ಲ. KKRDBನಲ್ಲಿ ಈ ಸರಿನ 5,000 ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ. 5,000 ಕೋಟಿಗೆ ಈ ವರ್ಷ. ಲಾಸ್ಟ್ ಇಯರ್ ಭಾಳ ಖರ್ಚಾಗಿದೆ. ಹಿಂದೆ ಖರ್ಚಾಗ್ತಿದ್ದಿಲ್ಲ 50%. ಈಗ ನಿನ್ನೆ 4,000 ಕೋಟಿವರೆಗೆ ಹಣ ಖರ್ಚಾಗಿದೆ ಹಿಂದಿನ ವರ್ಷದಲ್ಲಿ. ಸೊ ಈ ಸರಿ ನಾವು 5,000 ಕೋಟಿ ಗುರಿ ಮುಟ್ತೀವಿ. ಈ ಹಿಂದೆ ಗ್ರಾಹಕರ ನ್ಯಾಯಾಲಯದ ರಿಪೇರಿಗಾಗಿ ವಾರ್ಷಿಕ 12.50 ಲಕ್ಷ ಅನುದಾನ ನೀಡಲಾಗ್ತಾ ಇತ್ತು. ಆದರೆ 2020ರಿಂದ 2026ರವರೆಗೆ ಕಟ್ಟಡ ನಿರ್ವಹಣೆಗೆ ಕೊಡ್ತಾ ಇದ್ದ ಅನುದಾನವನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸ್ಥಗಿತಗೊಳಿಸಿದೆ. ಇದರಿಂದಾಗಿ ಬಾಡಿಗೆ ಕಟ್ಟಡಕ್ಕೆ ಹೋಗೋಕೆ ಆಗದಂತ ಪರಿಸ್ಥಿತಿ ಇದೆ. ಕಟ್ಟಡ ಕುಸಿದು ಅನಾಹುತ ಆಗೋದಕ್ಕಿಂತ ಮೊದಲೇ ಗ್ರಾಹಕರ ಕೋರ್ಟ್ ಶಿಫ್ಟ್ ಮಾಡಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ಕೊಪ್ಪಳ. ಇದ್ರ
ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಏನಿದೆ 153 ವರ್ಷಗಳ ಹಳೆಯ ಕಟ್ಟಡದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಿಜವಾಗ್ಲೂ ವಿಪರ್ಯಾಸದ ಸಂಗತಿ. ಯಾಕೆ ನಿವೇಶನ ಸಿಕ್ಕಿರ್ಲಿಲ್ವಾ ಅಥವಾ ಇವರು ಮನವಿಯನ್ನು ಸಲ್ಲಿಸಿಲ್ವಾ, ಹೇಗೆ? ಧನುಶ್ರೀ, ಏನು ಕೊಪ್ಪಳ ನಗರದಲ್ಲಿರುವಂತದ್ದು ಅಂದ್ರೆ ಕೊಪ್ಪಳ ಜಿಲ್ಲೆಯಾಗಿ ಕಳೆದ ಒಂದು 30 ವರ್ಷದಲ್ಲಿ ಇನ್ನೂ ಅನೇಕ ಕಟ್ಟಡಗಳು ಬರಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಬಂದಿರೋದು ಗ್ರಾಹಕರ ನ್ಯಾಯಜ್ಯ ಪರಿಹಾರ ಆಯೋಗ ಏನಿದೆ. ಅದಕ್ಕಾಗಿ ಒಂದು ಗ್ರಾಹಕರ ನ್ಯಾಯಾಲಯ ಅಂತ ಹೇಳ್ತೀವಿ, ಅದಕ್ಕಾಗಿ ಒಂದು ಕಟ್ಟಡ ಬೇಕಾಗಿದೆ. ಇಲ್ಲಿ ಈ ಹಿಂದೆ ಅದು 1903ರಲ್ಲಿ ನಿಜಾಂ ಕಾಲದಲ್ಲಿ ನ್ಯಾಯಾಲಯವಾಗಿತ್ತು. ಆ ನ್ಯಾಯಾಲಯದಲ್ಲಿ ಈಗ ಗ್ರಾಹಕರ ನ್ಯಾಯಾಲಯ ಈಗ ನಡೀತಾ ಇದೆ. ಆ ಗ್ರಾಹಕರ ನ್ಯಾಯಾಲಯದಲ್ಲಿ ಕಳೆದ 23 ವರ್ಷಗಳಿಂದಲೂ ಸಹ ಅದು ನಿರ್ಲಕ್ಷ್ಯಕ್ಕೊಳಗಾಗಿರೋದಕ್ಕಾಗಿ ಈಗ ಅದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಾಗಿದೆ. ಯಾವಾಗ ಬೇಕೋ ಆವಾಗ ಬೀಳುವಂತ ಸ್ಥಿತಿ ಇದೆ. ಮತ್ತು ಈಗಾಗಲೇ ಏನು ಲೋಕೋಪಯೋಗಿ ಇಲಾಖೆಯವರು 2018ರಲ್ಲೇ ಈ ಕಟ್ಟಡವನ್ನ ತೆಗಿಬೇಕು, ಇಲ್ಲಿ ವಾಸಕ್ಕೆ ಯೋಗ್ಯವಾಗಿಲ್ಲ ಅನ್ನುವಂತ ವರದಿಯನ್ನು ನೀಡಿದ್ದಾರೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಸಹ ಅವ್ರಿಗೆ ಕಟ್ಟಡವನ್ನ ಬೇರೆ ಕಡೆ ಸ್ಥಳಾಂತರ ಆಗಲ್ಲ. ಮುಖ್ಯ ಕಾರಣ ಏನಂದ್ರೆ 2020 ಮತ್ತು 20 ಇಲ್ಲಿವರೆಗೂ ಅಂದ್ರೆ ಏನು ಈ ಹಿಂದೆ ಗ್ರಾಹಕರ ಸರಬರಾಜು ನಾಗರಿಕ ಸರಬರಾಜು ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ಈ ಹಿಂದೆ ಅದಕ್ಕೆ ವಾರ್ಷಿಕವಾಗಿ ಅನುದಾನವನ್ನು ಕೊಡ್ತಾ ಇದ್ರು. ಆದ್ರೆ ಈಗ ಅದನ್ನ ಅನುದಾನ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಅವರು ಬಾಡಿಗೆ ಕಟ್ಟಡಕ್ಕೂ ಹೋಗ್ತಾ ಇಲ್ಲ. ಆದ್ರೆ ಇಲ್ಲಿ ಬರುವಂತ ಗ್ರಾಹಕರಿಗೆ ಇಲ್ಲಿ ಏನು ಗ್ರಾಹಕರ ನ್ಯಾಯಾಲಯಕ್ಕೆ ಬರುವಂತವ್ರು ಇಲ್ಲಿ ಇರುವಂತ ಸಿಬ್ಬಂದಿ ಮತ್ತು ನ್ಯಾಯಾಧೀಶರು ಮತ್ತು ಏನು ವಕೀಲರು ಎಲ್ಲರೂ ಸಹ ಜೀವ ಭಯದಲ್ಲಿ ಇರಬೇಕು. ಮತ್ತು ಯಾವಾಗ ಅದು ಬೀಳುತ್ತೆ ಅನ್ನುವಂತ ಸ್ಥಿತಿಯಲ್ಲಿ ಇದೆ. ಸಂಪೂರ್ಣವಾಗಿ ತೀರಾ ಏನು ಪುರಾತನ ಕಾಲದಲ್ಲಿರುವಂತ ಈ ಕಟ್ಟಡದಲ್ಲಿ ನಡೀತಾ ಇರುವಂತ ಇದರಲ್ಲಿ ಇದಕ್ಕೆ ಒಂದು ಸ್ಥಳಾಂತರ ಮಾಡಬೇಕು, ಅದ್ರ ಜೊತೆಗೆ ಒಂದು ಉತ್ತಮವಾದ ಕಟ್ಟಡ ಬೇಕು ಅನ್ನೋದ್ ಕಾರಣಕ್ಕೆ ಈಗಾಗಲೇ ಸರಿಸುಮಾರು ಒಂದು 2 ಕೋಟಿ ರೂಪಾಯಿ ಯೋಜನೆಯನ್ನು ಸಿದ್ಧಪಡಿಸಿ ಈಗಾಗಲೇ ಗ್ರಾಹಕರ ನ್ಯಾಯಾಲಯಕ್ಕಾಗಿ ಈಗಿರುವಂತದ್ದು ಏನು ಏನು ಪೋಸ್ಟ್ ಆಫೀಸ್ ಇದೆ ಅದರ ಹಿಂದೆ ಇರುವಂತ ಜಾಗದಲ್ಲಿ ನಿವೇಶನವನ್ನು ಸಹ ಈಗಾಗಲೇ ಗುರುತಿಸಿದ್ದಾರೆ. ನಿವೇಶನ ನಡೆಸಿ ಈಗಾಗಲೇ ಏನು ಶಾಸಕರಿಗೆ ಮತ್ತು ಸಂಸದರಿಗೆ ಮತ್ತು ಸಂಬಂಧಪಟ್ಟ ಎಲ್ಲಾ ಇಲಾಖೆಗೂ ಇಲ್ಲ ಗ್ರಾಹಕರ ನ್ಯಾಯಾಲಯದಿಂದ ಒಂದು ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಸ್ವಲ್ಪ ಹಣ ಬಂದಿತ್ತು, ಅದು ಸಹ ಬಳಕೆ ಆಗದೆ ಇರೋ ಕಾರಣಕ್ಕಾಗಿ ವಾಪಸ್ ಆಗಿದೆ. ಆದ್ರೆ ಈಗಿರುವಂತದ್ದು ಏನಂತ ಹೇಳಿದ್ರೆ ಆಗಿರುವ ಅನುದಾನವನ್ನ ಬೇಗನೆ ಕೊಟ್ಟು ಒಂದು ಗ್ರಾಹಕರ ನ್ಯಾಯಾಲಯ ನಿರ್ಮಿಸಬೇಕು ಅನ್ನುವಂತ ಒತ್ತಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಗ್ರಾಹಕರ ಸರಿಸುಮಾರು 100ಕ್ಕೂ ಹೆಚ್ಚು ಅರ್ಜಿಗಳು ಇಲ್ಲಿ ಗ್ರಾಹಕರ ನ್ಯಾಯಾಲಯಕ್ಕೆ ಬರ್ತಾವೆ. ಅವುಗಳನ್ನ ವಿಲೇವಾರಿ ಮಾಡಬೇಕು ಮತ್ತು ನಿತ್ಯ ಇಲ್ಲಿ ಏನು ಗ್ರಾಹಕ ಅಧ್ಯಕ್ಷರಾಗಿರ್ಬೋದು, ಸದಸ್ಯರು ಮತ್ತು ವಕೀಲರು ಬೇರೆ ಬೇರೆ ಕಾರಣಕ್ಕಾಗಿ ಇಲ್ಲಿ ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಜೀವ ಭಯದಲ್ಲಿ ಏನು ಸಿಬ್ಬಂದಿ ಮತ್ತೆ ಗ್ರಾಹಕರು ಮತ್ತು ನ್ಯಾಯಾಧೀಶರು ಅದಕ್ಕೆ ಮುಕ್ತಿ ಕೊಡಬೇಕಾಗಿದ್ದು ತೀರಾ ಅನಿವಾರ್ಯ ಇದೆ. ಮತ್ತು ಈ ಕುರಿತು ಏನು ಶಾಸಕರು ಕೇಳಿದ್ರೆ ಈಗಾಗಲೇ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಆದ್ರೆ ಸರಿಯಾದ ಜಾಗ ಅದನ್ನು ಕೊಟ್ಟಿಲ್ಲ. ಈಗ ನಾವು KKIDBಯಿಂದ ಅನುದಾನ ಇದೆ, ಆ ಅನುದಾನದಲ್ಲಿ ಕಟ್ಟಿಕೊಡ್ತೀವಿ ಅನ್ನುವಂತ ಭರವಸೆ ನೀಡ್ತಾರೆ. ಆದ್ರೆ ಅದು ಭರವಸೆ ಆಗಿದೆ, ಬೇಗನೆ ಅದು ಆಗ್ಲಿ ಅನ್ನೋದು ಇಲ್ಲರ ಏನು ಒತ್ತಾಯ ಆಗಿದೆ. ಅದಕ್ಕೆ ಸ್ಪಂದಿಸಬೇಕಾಗಿದ್ದು ಜನಪ್ರತಿನಿಧಿಗಳು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಧನುಶ್ರೀ, ಶರಣಪ್ಪ, 2020ರಿಂದ ಇಲ್ಲಿಗೆ ಬರ್ತಾ ಇದ್ದಂತಹ ಅನುದಾನ ಕಡಿತಗೊಂಡಿದೆ. ಅದಾದ ಮೇಲೆ ಯಾವುದೇ ಅನುದಾನ ಬಂದಿಲ್ಲ. ಕಾರಣ ಏನು? ಯಾರು ಕಡಿತ ಮಾಡಿರೋದು ಬರುವಂತಹ ಅನುದಾನಗಳನ್ನ? ರಾಜ್ಯ ಸರ್ಕಾರದಿಂದ ಏನು ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ಗ್ರಾಹಕರ ನ್ಯಾಯಾಲಯಗಳಿಗೆ ಏನು ಅನುದಾನ ಇತ್ತು, ಏನು ನಿರ್ವಹಣೆಗಾಗಿ ಅನುದಾನ ಇತ್ತು 12.5 ಲಕ್ಷ ರೂಪಾಯಿಯನ್ನ ಅದನ್ನ ರಾಜ್ಯ ಸರ್ಕಾರ ಈ ಅಂದಿನ ಸರ್ಕಾರ ಒಂದು ನಿರ್ಧಾರ ಮಾಡಿ ಇದನ್ನ ನಿರ್ವಹಣೆಗೆ ಏನು ಖರ್ಚು ಮಾಡುದಿಲ್ಲ ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದ ಆಧಾರದಲ್ಲಿ ಈಗ ಕಳೆದ 6 ವರ್ಷಗಳಿಂದಲೂ ಸಹ ಅವರು ಈಗ ಇರುವ ಕಟ್ಟಡದಲ್ಲಿ ಅವರು ನಿರ್ವಹಣೆ ಮಾಡ್ಕೋಬೇಕು. ಜೊತೆಗೆ ಏನು ಕಟ್ಟಡ ನಿರ್ವಹಣೆಗೆ ಅದಕ್ಕೆ ಬೇರೆ ಅನುದಾನ ಇಲ್ಲದೆ ಕಾರಣಕ್ಕಾಗಿ ಅವರು ಬೇಡಿಕೆ ರೂಪದಲ್ಲಿ ಹೋಗೋಕೆ ಸಾಧ್ಯವಾಗದೇ ಇರುವಂತ ಸ್ಥಿತಿ ಇದೆ. ಅಂದ್ರೆ ಒಂದು ಗ್ರಾಹಕರ ನ್ಯಾಯಾಲಯಕ್ಕೆ ಸರಿಸುಮಾರು 1 ಲಕ್ಷ ರೂಪಾಯಿದಾದ್ರೂ ಒಂದು ಬಾಡಿಗೆ ಕಟ್ಟಡಕ್ಕೆ ಹೋಗ್ಬೇಕು. ಆದ್ರೆ ಅಲ್ಲಿ ಹೋಗದೆ ಇರುವಂತ ಅನುದಾನ ಇಲ್ಲದ ಕಾರಣಕ್ಕಾಗಿ ಈಗ ಯಾರು ಅದನ್ನ ದುಡ್ಡು ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ಅವರು ಇರುವಂತ ಹಳೆ ಕಟ್ಟಡದಲ್ಲಿ ನ್ಯಾಯಾಲಯವನ್ನ ನಡೆಸುವಂತ ಸ್ಥಿತಿ ಇದೆ. ಧನುಷ್, ಶರಣಪ್ಪ, 2016ರಲ್ಲೇನೋ ಒಂದು ವರದಿ ಬರುತ್ತೆ ಲೋಕೋಪಯೋಗಿ ಇಲಾಖೆಯಿಂದ, ಇದು ವಾಸಕ್ಕೆ ಯೋಗ್ಯ ಅಲ್ಲ ಅಂತ. ಇದನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿರ್ಲಿಲ್ವಾ ಆವಾಗ ಅಂತ? ಅಲ್ಲ, ಈಗಾಗಲೇ ಏನು ಜಿಲ್ಲಾಡಳಿತಕ್ಕಾಗಿರ್ಬೋದು ಮತ್ತು ಏನು ಜಿಲ್ಲಾಡಳಿತದಲ್ಲಿ ಗ್ರಾಹಕರ ನ್ಯಾಯಾಲಯದಿಂದ ಅದಕ್ಕೆ ವರದಿ ಮಾಡಿದೆ. ಲೋಕೋಪಯೋಗಿ ಇಲಾಖೆ ಏನು ಹಳೆ ಕಟ್ಟಡಗಳು ಯೋಗ್ಯವಲ್ಲವ ಅನ್ನುವಂತ ಕಾರಣಕ್ಕಾಗಿ ಅವುಗಳನ್ನು ಸರ್ವೆ ಮಾಡಿದಾಗ 2018ರಲ್ಲಿ ಒಂದು ವರದಿಯನ್ನು ನೀಡ್ತಾರೆ. ಅವರು ಈ ಕಟ್ಟಡದಲ್ಲಿ ವಾಸಕ್ಕೆ ಯೋಗ್ಯ, ಇದನ್ನ ಏನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಮತ್ತು ಪುನರ್ ನಿರ್ಮಾಣಕ್ಕೂ ಅಥವಾ ಬೇರೆ ಇತ್ತು, ಆದ್ರೆ ಈ ಕಟ್ಟಡ ಯೋಗ್ಯವಾಗಿಲ್ಲ ಅನ್ನುವಂತ ವರದಿ ಇದೆ. ಅಂದ್ರೆ ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಆಗಿದ್ರೆ ಇದು ಏನು ಪುರಾತನ ಕಾಲ ನಮ್ಮ ಏನು ನಿಜಾಂ ಕಾಲದಲ್ಲಿ ಕಟ್ಟಿರುವಂತ ಒಂದು ಕಟ್ಟಡ. ಅಂದ್ರೆ ನಿಜಾಂ ಕಾಲದಲ್ಲಿರುವಂತ ಏನು ಕೊಪ್ಪಳ ಜಿಲ್ಲೆ ಆಗಿತ್ತು, ಏನು ಆಗ ಸಾಲಾರ್ಜಂಗ್
ಅಧ್ಯಕ್ಷತೆಯಲ್ಲಿ ಕೊಪ್ಪಳ ಮತ್ತು ಯಲಬುರ್ಗಾ ಸೇರಿ ಒಂದು ಜಿಲ್ಲೆ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಜಿಲ್ಲಾ ನ್ಯಾಯಾಲಯ ಇತ್ತು, ಏನು ಸಂಬಂಧಪಟ್ಟ ಕಲೆಕ್ಟರ್ಗಳಿದ್ರು, ಎಲ್ಲರಿದ್ರು. ಅಂತ ಸಂದರ್ಭದಲ್ಲಿ ನಿರ್ಮಿಸಿರುವಂತ ನ್ಯಾಯಾಲಯ ಇದು. ಆ ನ್ಯಾಯಾಲಯಕ್ಕೆ ಒಂದು ಪುನರ್ ನಿರ್ಮೀಕರಣ ಮಾಡಬಹುದು ಅಥವಾ ಅದನ್ನಾದ್ರೂ ಮಾಡ್ಬೇಕು. ಆದ್ರೆ ಅದಕ್ಕೆ ಸ್ಪಷ್ಟವಾದ ಒಂದು ಯೋಜನೆ ರೂಪವಾಗದೇ ಇರುವಂತ ಕಾರಣಕ್ಕಾಗಿ ಅದು ಶಿಥಿಲಾವಸ್ಥೆಗಿದೆ. ಆ ಶಿಥಿಲಾವಸ್ಥೆ ವರದಿಯನ್ನು ಸಹ ಸರ್ಕಾರಕ್ಕೆ, ಏನು ಜಿಲ್ಲಾಡಳಿತಕ್ಕೆ ಲೋಕೋಪಯೋಗಿ ಇಲಾಖೆ ನೀಡಿದೆ, ಅದನ್ನ ಸರ್ಕಾರ ಮಟ್ಟದಲ್ಲಿದೆ. ಆದ್ರೆ ಅದಕ್ಕೆ ಏನು ಸ್ಥಳಾಂತರ ಮಾಡೋದಕ್ಕೆ ಈಗ ಕೆಡವಿ ಅದನ್ನು ಬೇರೆ ಕಡೆ ಕಟ್ಟೋದಕ್ಕಿಂತ ಮೊದಲು ಅದಕ್ಕೆ ಯೋಗ್ಯವಲ್ಲ ಅನ್ನೋಂಥ ಕಾರಣಕ್ಕಾಗಿ ಅದಕ್ಕೆ ಪರಿಹಾರನ ಕಂಡುಕೊಳ್ಳಬೇಕಾಗಿರೋದು, ಏನು ವ್ಯಾಜ್ಯಗಳ ಪರಿಹಾರ ನೀಡಬೇಕಾದ ನ್ಯಾಯಾಲಯದಲ್ಲಿ ಈಗ ಪರಿಹಾರ ಸಿಗದೆ ಒದ್ದಾಡುವಂತಾಗಿದೆ ಧನುಷಿ. ಶರಣಪ್ಪ, ಈಗ ಹಿಟ್ನಾಳ್ ಅವರು ಕೂಡ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ, ನಾವೀಗ 5,000 ಕೋಟಿಯಲ್ಲಿ ಡೆವಲಪ್ಮೆಂಟ್ ಮಾಡುವಂತಹ ಪ್ಲಾನ್ಗಳನ್ನು ರೂಪಿಸ್ತಾ ಇದೀವಿ, ಅವ್ರು ನಮ್ಮ ಬಳಿ ಬಂದಿರಲಿಲ್ಲ, ನಮ್ಮ ಬಳಿ ಮನವಿಯನ್ನ ಮಾಡ್ಕೊಂಡಿರಲಿಲ್ಲ, ಕೇಳಿದ್ರೆ ನಾಳೆನೇ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಹೌದಾ, ಅವರು ಮನವಿಯನ್ನ ಮಾಡ್ಕೊಂಡಿರ್ಲಿಲ್ವಾ ಹೇಗೆ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದವರು? ಇಲ್ಲ, ಈಗಾಗಲೇ ಒಂದು ಕಡೆ ಏನು ಮನವಿ ಮಾಡ್ಕೊಂಡಿದ್ದಾರೆ. ಮನವಿಯನ್ನ ಜಿಲ್ಲಾಡಳಿತದಿಂದ ಶಾಸಕರಿಗೂ ಹೋಗಿದೆ ಮತ್ತೆ ಶಾಸಕರ ಕಚೇರಿಗೂ ಹೋಗಿದೆ. ಆದ್ರೆ ಅಲ್ಲಿ ಆಗಿರೋದು ಏನಂತ ಹೇಳಿದ್ರೆ, ಮೊದಲು ಕೊಟ್ಟಾಗ ಅದಕ್ಕೆ ನಿವೇಶನದ ಒಂದು ಇದು ಇತ್ತು, ಸಂದರ್ಭ ಇತ್ತು. ಆದ್ರೆ ಈಗ ನಿವೇಶನ ದೊರೆತಿದೆ, ಅದರ ನಂತರ ಏನು ಫಾಲೋ ಅಪ್ ಆಗಬೇಕಾಗಿದೆ. ಫಾಲೋ ಅಪ್ ಆಗದೆ ಇರುವಂತ ಕಾರಣಕ್ಕೂ ಸಹ ಶಾಸಕರಿಗೆ ಅದನ್ನ ಮರ್ತಿರುವಂತ ಸಾಧ್ಯತೆನೂ ಇದೆ. ಆದ್ರೆ ಅವರು ಹೇಳೋದಂದ್ರೆ, ನಮಗೆ ಈಗಾಗಲೇ ಅನುದಾನ ಇದೆ, ಈಗ ಅದನ್ನು ಸಾಧ್ಯವಾದಷ್ಟು ನಮ್ಮ ಗ್ರಾಹಕರ ನ್ಯಾಯಾಲಯದಿಂದಲೇ ಬಂದು ಅದಕ್ಕೇನಾದ್ರೂ ಸಂಪೂರ್ಣವಾದ ವರದಿ ಕೊಟ್ರೆ ನಾವು ಹಣ ನೀಡಿ ಅದನ್ನ ಕಟ್ಟಿಡ್ಸ್ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ನೀಡಿದ್ದಾರೆ. ಆದ್ರೆ ಅಲ್ಲಿ ಶಾಸಕರು ಸಹ ಒಂದಿಷ್ಟು ಕಾಳಜಿಯನ್ನು ವಹಿಸಿ ತಮ್ಮ ಕ್ಷೇತ್ರದಲ್ಲಿರುವಂತಹ ಇಂಥ ಕಟ್ಟಡಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಿದ್ರೆ ತೀರಾ ಅನಿವಾರ್ಯ ಅನ್ನುವಂತ ಮಾತುಗಳು ಕೇಳಿ ಬರ್ತೇವೆ. ಜರ್ನಲಿಸ್ಟ್. ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.